ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. 2020ರಿಂದ 2025 ನಡುವೆ ಉತ್ತರ ಪ್ರದೇಶದಲ್ಲಿ 274, ಬಿಹಾರಲ್ಲಿ 185, ರಾಜಸ್ಥಾನ್ನಲ್ಲಿ 138, ಮಹಾರಾಷ್ಟ್ರದಲ್ಲಿ 100 ಮತ್ತು ಮಧ್ಯಪ್ರದೇಶದಲ್ಲಿ 79 ಸೇರಿ 5 ಭಾರತೀಯ ರಾಜ್ಯಗಳಲ್ಲಿ ಒಟ್ಟು 785 ಗಂಡಸರು ತಮ್ಮ ಹೆಂಡತಿಯರಿಂದ ಹತ್ಯೆಯಾಗಿರುವ ಘಟನೆಗಳು ವರದಿಯಾಗಿವೆ. ಈ ಆತಂಕಕಾರಿ ಸಂಗತಿಗಳ ನಡುವೆ ಗಂಡಸರ ಮೇಲಾದ ಗೃಹ ಹಿಂಸೆ ಮತ್ತು ಹತ್ಯೆಯಂತಹ ಪ್ರಕರಣಗಳು ಸಮಾಜದಲ್ಲಿ ಇನ್ನೂ ಟ್ಯಾಬು ವಿಷಯವಾಗಿದೆ. ಗಂಡಸರು ಪೀಡಿತರಾಗಬಹುದೆಂಬ ವಿಚಾರವನ್ನು ಸಮಾಜ ಒಪ್ಪಿಕೊಳ್ಳಲು ನಿರಾಕರಿಸುತ್ತಿದೆ. ಮ್ಯಾಸ್ಕ್ಯುಲಿನಿಟಿ ಮತ್ತು ಶಕ್ತಿಯ ನಡುವಿನ ದೋಷಪೂರ್ಣ ಕಲ್ಪನೆಗಳು ಇದಕ್ಕೆ ಕಾರಣವಾಗಿವೆ. ಭಾರತದ ಪ್ರಸ್ತುತ ಗೃಹ ಹಿಂಸೆ ಕಾನೂನುಗಳು ಮಹಿಳೆಯರಿಗೆ ಮಾತ್ರ ರಕ್ಷಣೆ ನೀಡುತ್ತವೆ. ಇದರಿಂದ ಗಂಡಸರ ಕುರಿತು ನ್ಯಾಯ ಸಿಗಲು ಸಾಧ್ಯವಾಗುತ್ತಿಲ್ಲ. ತಜ್ಞರು ಮತ್ತು ಹಕ್ಕು ಕಾರ್ಯಕರ್ತರು ಲಿಂಗ ನಿರಪೇಕ್ಷ ಕಾನೂನುಗಳನ್ನು ರೂಪಿಸಲು ಆಗ್ರಹಿಸುತ್ತಿದ್ದಾರೆ. ಇಂತಹ ಕಾನೂನುಗಳು ಎಲ್ಲಾ ಲಿಂಗಗಳಿಗೂ ಸಮಾನ ನ್ಯಾಯ ಒದಗಿಸಬಲ್ಲವು. ಈ ಅಂಕಿಅಂಶಗಳು ಗಂಡಸರಿಗೂ ಸಮರ್ಥ ಹಕ್ಕುಗಳ ಅಗತ್ಯವಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತವೆ.